ನಮಸ್ತೆ ಎಲ್ಲರಿಗೂ ಬನದ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಶ್ರೀ ಬನಶಂಕರಿ ದೇವಿ ಮತ್ತು ಈ ಬನದ ಹುಣ್ಣಿಮೆ ನಿಮ್ಮ ಜೀವನಕ್ಕೆ ಯಾವ ರೀತಿ ಬದಲಾವಣೆ ತರ್ತಾ ಇದೆ, ಬನಶಂಕರಿ ದೇವಿಯ ಆಶೀರ್ವಾದ ಏನಿದೆ, ಯಾವ ರೀತಿಲಿ ಆ ತಾಯಿ ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ ನೋಡೋಣ. ಸಾಕಷ್ಟು ವಿಚಾರದಲ್ಲಿ ತಾಯಿಯ ಆಶೀರ್ವಾದ ನಿಮ್ಮವರೆಗೂ ತಲುಪದೇ ಇರೋ ಹಾಗೆ ತಡೀತಿದ್ದಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಹೆವಿ ಎನರ್ಜಿ ಬರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸ್ಥಿರವಾಗಿ ನಿಲ್ಲಬೇಕು, ವ್ಯಾಪಾರ ಸ್ಥಿರವಾಗಬೇಕು ಅನ್ನುವಂಥದ್ದು ಇದೆ. ಸೊ ಸ್ಥಿರವಾಗಿ ಖಂಡಿತವಾಗ್ಲೂ ನಿಲ್ತೀರಾ. ಒಂದಷ್ಟು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಜೊತೆಲೇ ಇರೋವಂಥವ್ರು ನಿಮಗೆ ಸಮಸ್ಯೆನ ಮಾಡ್ತಾ ಇರುವಂಥದ್ದು, ಅಥವಾ ನಿಮ್ಮ ಜೊತೆಲೇ ಇರುವಂಥವ್ರು ಯಾರೋ ನಿಮಗೆ ಗೊಂದಲಗಳನ್ನ ಮಾಡ್ತಿದ್ದಾರೆ, ಒಂದು ಕ್ಲಾರಿಟಿ ಅನ್ನೋದು ಕೊಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ನೀವು ಅವರ ಬಗ್ಗೆ ಒಂದು ಕ್ಲಾರಿಟಿನ ತಗೊಂಡ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಒಳ್ಳೆಯ ರೀತಿಯ ಮಾರ್ಗದರ್ಶನ ಮುಂದಿನ ದಿನಗಳಲ್ಲಿ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಗೊಂದಲಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಏಂಜಲಿಕ್ ಎನರ್ಜಿ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅಂದರೆ ಒಂದು ವಿಶೇಷವಾದಂಥ ಶಕ್ತಿ ಆಶೀರ್ವಾದನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಇವತ್ತು ತುಂಬಾ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗುತ್ತೆ ಇನ್ನು ಮುಂದೆ ಅನ್ನುವಂಥದ್ದು. ಎಸ್ಪೆಷಲಿ ಟ್ಯಾರೋ ರೀಡರ್ಸ್ ಯಾರ್ಯಾರು ಇದ್ದೀರಾ, ಖಂಡಿತವಾಗ್ಲೂ ಒಂದು ವಿಶೇಷವಾದಂಥ ಏಂಜಲಿಕ್ ಎನರ್ಜಿ ನಿಮ್ಮನ್ನು ಕಾಪಾಡುತ್ತೆ. ಮತ್ತು ಒಂದು ಗೈಡೆನ್ಸ್ ಆಗಿ ನಿಮ್ಮ ಇಚ್ಛೆಯ, ಈಗ ಇಷ್ಟ ದೇವತೆ ಇರ್ತಾರಲ್ಲ, ಹಾಗೆಯೇ ನಿಮ್ಮನ್ನು ನೀವು ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದೀರೋ ಗೊತ್ತಿಲ್ಲ, ಬಟ್ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋವಂಥ ಒಂದು ಏಂಜಲಿಕ್ ಎನರ್ಜಿ ನಿಮಗೆ ನೀವು ಎಷ್ಟು ದಿನ ಇರ್ತೀರೋ ಅಷ್ಟು ದಿನಾನು ಟ್ಯಾರೋ ಗೈಡೆನ್ಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಟ್ಯಾರೋಗೆ ಅಂತಲೇ ಇರ್ಬೋದು ಅಥವಾ ಬೇರೆ ರೀತಿಯಲ್ಲೂ ಕೂಡ ಇರ್ಬೋದು, ಗೈಡೆನ್ಸ್ ಸಿಗುತ್ತೆ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ದೂರದ ಪ್ರಯಾಣ ಹೋಗುವಂಥದ್ದು ಸದ್ಯಕ್ಕೆ ಬೇಡ ಅನ್ನುವಂಥದ್ದು ಇದೆ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ದೂರ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ಚೌತಿ ಚಂದ್ರನ ದರ್ಶನದಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ. ಸೊ ಆಗಸ್ಟಲ್ಲಿ ಚೌತಿ ಚಂದ್ರನ ದರ್ಶನ ಮಾಡಬೇಡಿ. ಯಾರನ್ನು ಬಲವಂತವಾಗಿ ಚೌತಿ ಚಂದ್ರನ ದರ್ಶನ ಆಗೋ ಹಾಗೆ ಮಾಡ್ತಾರೆ, ಅದನ್ನು ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಾಹನ ಅಪಘಾತಗಳು ಹೆಚ್ಚಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಎನ್ನುವಂಥದ್ದು ಇದೆ. ಎಸ್ಪೆಷಲಿ ರೈಲ್ವೆ ಟ್ರ್ಯಾಕ್ಸ್ಗಳು ಸ್ವಲ್ಪ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಸೊ ಅದರಿಂದ ಕೂಡ ಸ್ವಲ್ಪ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಸೊ ರೈಲಿನಲ್ಲಿ ಅಪಘಾತಗಳಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಗೊಂದಲಗಳು ಉಂಟಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆ ಗೊಂದಲಗಳನ್ನ ನಿವಾರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ರೀತಿಯಲ್ಲಿ ಹಣ ಬರುವಂಥ ಸಾಧ್ಯತೆ ಇದೆ. ಹೊಸ ವ್ಯಕ್ತಿಗಳ ಭೇಟಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಮರದ ಬಿಸ್ನೆಸ್ ಕೂಡ ನಿಮಗೆ ಹೆಚ್ಚು ಅನುಕೂಲಗಳು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಮೂಡ್ ಸ್ವಿಂಗ್ಸ್ ಆಗುವಂಥ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆನ ನೀವು ನೋಡಬೇಕು ಅಂದರೆ ಒಂದಷ್ಟು ಕ್ಲಾರಿಟಿನ ಕೂಡ ಇಟ್ಕೊಳ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಕ್ಲಾರಿಟಿಯಿಂದ ಮುಂದುವರೆದ್ರೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಒಂದಷ್ಟು ಭೂಮಿ ವಿಚಾರಕ್ಕೆ ಏನೋ ಸಿಗುತ್ತೆ ಅಂತ ತೋಡಿ ಸುಸ್ತಾಗಿ ಅಲ್ಲೇ ಪ್ರಜ್ಞಾಶೂನ್ಯರಾಗಿ ಬಿದ್ದು ಹೋಗ್ತಾರೆ. ಇದೊಂದು ಸುದ್ದಿ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಭೂಮಿ ವಿಚಾರಕ್ಕೆ ಸಮಸ್ಯೆಯಾಗಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ದೀಪಾವಳಿ ಹೊತ್ತಿಗೆ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ನಿಮ್ಮ ಜೀವನ ಜ್ಯೋತಿನ ನಂದಿಸುವಂಥ ಪ್ರಯತ್ನಗಳು ಯಾರು ಮಾಡ್ತಿದ್ದಾರೆ, ಆ ಪ್ರಯತ್ನಗಳು ವಿಫಲ ಆಗಿ ಅವರೇ ಇಲ್ಲ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ.
ಒಂದಷ್ಟು ಸೇತುವೆಗಳನ್ನ ಕಟ್ತಾರೆ ಅನ್ನುವಂಥದ್ದು ಇದೆ. ರಾಮ ಸೇತು ತಂತಾನೆ ಮೇಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮುದ್ರದ ಯಾನ, ಸಮುದ್ರ ತೀರದಲ್ಲಿ ಇರೋರಿಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು, ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಇದೆ. ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿದ್ದೆ ಆದರೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಪ್ರೀತಿ ವಿಚಾರದಲ್ಲಿ, ಲವ್ ವಿಚಾರದಲ್ಲಿ ಒಂದಷ್ಟು ಕ್ಲಾರಿಟಿನ ತಗೊಂಡ್ರೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಮೀನ ರಾಶಿಯವರು ಏನೋ ತುಂಬ ಎಚ್ಚರಿಕೆನ ವಹಿಸಬೇಕು ಅನ್ನುವಂಥ ರೀತಿಯಲ್ಲಿ ಇದೆ. ಏನೋ ವಿಶೇಷವಾದದ್ದು ಒಂದು ಲವಣ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಮತ್ತು ಒಂದು ವಿಶೇಷವಾದಂಥ ಕ್ರಿಸ್ಟಲ್ ಕೂಡ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಉಪಯೋಗಿಸ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಕೂಡ ಇದೆ. ಈಗಾಗಲೇ ಸಿಕ್ಕಿರುವಂತೆ ಚಿನ್ನ ಬೆಳ್ಳಿಯ ರೀತಿಯಲ್ಲೇ ಇನ್ನೊಂದು ಲೋಹ ಸಿಕ್ಕಿದೆ ಅಲ್ಲ, ಸೊ ಆ ಥರನೇ ಇನ್ನೊಂದಷ್ಟು ಲೋಹಗಳು ಸಿಕ್ಕಿ ಅದು ಹೆಚ್ಚು ದುಬಾರಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಖಂಡಿತವಾಗ್ಲೂ ಚಿನ್ನ ಬೆಳ್ಳಿ ರೇಟ್ ಕಡಿಮೆ ಆಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪೂರ್ವಜರ ಒಂದಷ್ಟು ತಪ್ಪುಗಳು ನಿಮಗೆ ತೊಂದರೆನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಪೂರ್ವಜರ ತಪ್ಪುಗಳಿಂದ ನಿಮ್ಮ ಒಂದು ಭವಿಷ್ಯ ಹೀಗಾಗಿದೆ ಅಂತ ಅನ್ನಿಸ್ಬಹುದು, ಅಥವಾ ಅದು ನಿಜ ಕೂಡ ಇರಬಹುದು. ಆದರೆ ಈಗ ಅವರೆಲ್ಲರೂ ಅವರದೇ ಆದ ಕರ್ಮಾನುಸಾರ ಹೊರಡುವಂಥ ಸಮಯ ಬಂದಿದೆ, ಹೊರಡ್ತಾರೆ ಅನ್ನುವಂಥದ್ದು ಇದೆ. ನಾನಾಗಿ ಯೋಚನೆ ಮಾಡೋದಕ್ಕೆ ಆಗ್ತಾಯಿಲ್ಲ, ನಾನಾಗಿ ಇರೋಕ್ಕೆ ಆಗ್ತಾಯಿಲ್ಲ, ಅಥವಾ ನನ್ನ ಬದುಕು ನಾನು ಬದುಕೋಕ್ಕೆ ಆಗ್ತಾಯಿಲ್ಲ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ, ಚಿಂತಿಸುವಂಥ ಅಗತ್ಯ ಇಲ್ಲ. ಸೊ ಎಲ್ಲವೂ ಕೂಡ ಪೂರ್ಣವಾಗ್ತಾ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಅಷ್ಟೇ ಬಾಕಿ ಇದೆ. ಸೊ ಒಂದು 100ಗೆ ಒಂದು 10, 20 ಆರ್ 30, 40 ಮೇ ಬಿ ಕರೆಕ್ಟ್ ಕ್ಲಿಯರಾಗಿ ಹೇಳೋದು ಅಂದರೆ 35% ಇನ್ನೂ ಬಾಕಿ ಇದೆ ಅಂತ ಹೇಳಬಹುದು. ಸೊ ಅದಾದಮೇಲೆ ಖಂಡಿತವಾಗ್ಲೂ ನಿಮ್ಮ ಪೂರ್ಣವಾದಂಥ, ಪರಿಪೂರ್ಣವಾದಂಥ, ದೀರ್ಘಾಯುಷ್ಯವಂತರಾದಂಥ ಜೀವನನ ಜೀವಿಸ್ತೀರಾ, ಯಾವುದೇ ಸಮಸ್ಯೆ ಇಲ್ದಿರ ಜೀವಿಸ್ತೀರಾ ಅನ್ನುವಂಥದ್ದು ಇದೆ. ಪೂರ್ವಾರ್ಜಿತ ಕರ್ಮ ಫಲವಾಗಿ ಅಥವಾ ಬಹಳಷ್ಟು ಹಿಂದಿನ ಒಂದು 200, 300, ಕೆಲವರು ಇಲ್ಲಿ 600 ವರ್ಷಗಳ ಹಿಂದಿನ ಕರ್ಮಫಲ ಈ ಜನ್ಮದಲ್ಲಿ ರಿಟರ್ನ್ ಆಗಿ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಸಫರಿಂಗ್ ಅನ್ನೋದು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಎಂಡ್ ಆಗುತ್ತೆ. ಎಂಡ್ ಆದಮೇಲೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಯಾಕೆ ಇಷ್ಟು ಹಿಂದಿನ ಒಂದಷ್ಟು ಕರ್ಮಗಳು ನನಗೆ ಕಾಡ್ತಾ ಇದೆ ಅಂತ ಯಾರಾದರೂ ಕೇಳೋದಾದರೆ, ಸೊ ಅದಾದಮೇಲೆ ಅಷ್ಟು ವರ್ಷ ಕಾದಿ ನೆಕ್ಸ್ಟು ತೊಗೊಂಡಿರುವಂಥ ಲೈಫ್ ಇದು. ಸೊ ಹಾಗಾಗಿ ಎಲ್ಲಿ ಸ್ಟಾಪ್ ಮಾಡಿರ್ತೀರೋ ಅಲ್ಲಿಂದನೇ ಶುರು ಆಗುತ್ತೆ ಅದು. ನೀವೇನೇ ಮಾಡಿದ್ರೂ ಸೊ ಎಲ್ಲಿ ಎಂಡೋ ಅಲ್ಲೇ ಬಿಗಿನಿಂಗ್ ಇರೋ ಅಂಥದ್ದು. ಸೊ ಹಾಗಾಗಿ ಇದೊಂಚೂರು ಹಳೆಯ ಯುಗದ ಪ್ರಾರಬ್ಧಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆನ ಮಾಡ್ತಾ ಇರುವಂಥದ್ದು, ಕಣ್ಣಿಗೆ ಕಾಣಿಸ್ತೇ ಇರುವಂಥದ್ದು. ನನಗೆ ದೇವ್ರು ಕಾಪಾಡಿಲ್ಲ, ನನಗೆ ಯಶಸ್ಸು ಕೊಟ್ಟಿಲ್ಲ, ನಾನು ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ. ಸೊ ಇದೆಲ್ಲ ನಿಮ್ಮ ಪುಣ್ಯ ಫಲದಲ್ಲಿ ಇದ್ದು ನಿಮ್ಮನ್ನು ಈ ಜನ್ಮದಲ್ಲಿ ಕಾಪಾಡ್ತಾ ಇದೆ. ಬಟ್ ಪೂರ್ವಾರ್ಜಿತವಾಗಿ ಬಂದಿರೋ ಅಂಥದ್ದು ರಿಲೀಸ್ ಆಗಬೇಕು. ಫಸ್ಟ್ ಅದು ರಿಲೀಸ್ ಆದಮೇಲಷ್ಟೇ ನಿಮಗೆ ಈ ಜನ್ಮದ ಒಳಿತುಗಳು ಸಿಗೋ ಅಂಥದ್ದು. ಅದು ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಆದರೆ ಅದು ಸಿಗೋವರೆಗೂ ಕೂಡ ನೀವು ನಿಮ್ಮದೇ ಆದ ರೀತಿಯಲ್ಲಿ ತಾಳ್ಮೆನ ವಹಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ರೀತಿಯಲ್ಲಿ ವಾಮಾಚಾರ ಆಗಿರಬಹುದು, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮ್ಮನ್ನು ಟ್ರಿಗರ್ ಮಾಡಿದ್ದಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ನೀವು ತೊಂದರೆಗೆ ಒಳಗಾಗಿದ್ದಿರಬಹುದು, ಅಥವಾ ಆಘಾತಕ್ಕೆ ಒಳಗಾಗಿರೋ ಅಂಥದ್ದು ಇರಬಹುದು, ಅಥವಾ ಅವರಿಂದ ಪ್ರಯೋಗಗಳಿಗೆ ಒಳಗಾಗಿ ನೀವು ನಿಮ್ಮ ದೇಹ ಮತ್ತು ಮನಸ್ಸುಗಳ ಮೇಲೆ ಒಂದಷ್ಟು ದುಷ್ಪರಿಣಾಮಗಳನ್ನ ಎದುರಿಸಿರಬಹುದು. ಸೊ ಸ್ಥಳ ಬದಲಾವಣೆ ಕೂಡ ಆಗಿರಬಹುದು, ವ್ಯವಹಾರದಲ್ಲಿ ನಷ್ಟ ಕೂಡ ಆಗಿರಬಹುದು. ಏನೇ ಆಗಿರಲಿ 2025ರಲ್ಲಿ ನೀವು ಸಾಕಷ್ಟು ಚಾಲೆಂಜಸನ್ನು ಫೇಸ್ ಮಾಡಿದ್ದೀರ ಮತ್ತು ಒಳ್ಳೆ ರೀತಿಲಿ ತಾಳ್ಮೆನ ಅಸ್ತ್ರ ಮಾಡಿಕೊಂಡು ಬದುಕಿ ತೋರಿಸಿದ್ದೀರ. ಸೊ 2026ರಲ್ಲೂ ಕೂಡ ಅದನ್ನು ಮುಂದುವರಿಸಿ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಮುಂದುವರಿಸಲೇಬೇಕು. ನಿಮಗೆ
ಬೇರೆ ದಾರಿ ಇಲ್ಲ. ಸೊ ಹಾಗಾಗಿ ಅದನ್ನು ಮುಂದುವರಿಸಿ. ಹೀಗೇ 2026ರಲ್ಲಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಇದೆ. ಪ್ರಾಕೃತಿಕವಾಗಿ ಸಾಕಷ್ಟು ವಿಕೋಪಗಳು ಆಗುತ್ತೆ ಅನ್ನುವಂಥದ್ದು ಇದೆ. ದಣಿವರಿಯದ ಜೀವಗಳು ಕಾಪಾಡ್ತಾನೇ ಹೋಗ್ತಾ ಇದೆ. ಅವಕ್ಕೆ ಒಂದಷ್ಟು ರಕ್ಷೆ ಮತ್ತು ನಿರೀಕ್ಷೆಗೆ ಮೀರಿದಂಥ ಯಶಸ್ಸನ್ನು ತಂದುಕೊಟ್ಟಿರುವಂಥ ಕಾರಣಕ್ಕೆ ಅವರಿಗೆ ಒಂದಷ್ಟು ಪ್ರಶಂಸೆ ಮತ್ತು ಒಂದಷ್ಟು ಎಚ್ಚರಿಕೆಯ ಜೊತೆಗೆ ಸದಾ ದೈವ ಬಲವಾಗಿ ನಿಂತಂಥವರಿಗೆ ಒಂದಷ್ಟು ಪ್ರತಿಜ್ಞಾಪೂರ್ವಕ ವಿಧಿವಿಧಾನಗಳಿಂದ ಅವರಿಗೆ ಶಕ್ತಿ ತುಂಬುವಂಥ ವಿಚಾರ ಇರಬಹುದು. ಮತ್ತು ಒಂದಷ್ಟು ಅವರಿಗೆ ರೆಸ್ಟ್ ಮಾಡಲಿಕ್ಕೆ ಒಂದಷ್ಟು ಅವಕಾಶನ ಕೊಡಬೇಕು ಅನ್ನುವಂಥದ್ದು ಇದೆ. ಇದು ಯಾರಿಗೆ ಯಾವ ವಿಚಾರಕ್ಕೆ ನನಗೆ ಗೊತ್ತಿಲ್ಲ, ಬಟ್ ಈ ಥರದ್ದು ಇಲ್ಲಿ ಇದೆ. ಅದು ದೈವ ಆಗಿರಬಹುದು, ದೈವಾಧೀನರಾಗಿರ್ಬೋದು, ಅಥವಾ ದೈವಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಾಗಿರ್ಬೋದು. ಒಟ್ಟಿನಲ್ಲಿ ಈ ಥರದ ಎನರ್ಜಿ ಇದೆ. ಲೈಟ್ ಹಾರ್ಟೆಡ್ ಆಗಿ ಇದ್ದೀರಾ. ಸೊ ಯಾರೋ ನಾನು ಎಲ್ಲಿ ಹೋಗ್ತೀನಿ ನುಡಿ ತಾಯಿ ಒಮ್ಮೆ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಇಚ್ಛಾಲೋಕಕ್ಕೆ ನೀವು ಹೋಗ್ತೀರಾ, ಹಾಗಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬೇಗ ಕರ್ಮ ಕ್ಲೆನ್ಸ್ ಆಗ್ತಾ ಇದೆ. ಜೊತೆಗೆ ನಿಮ್ಮಿಂದ ದೂರ ಹೋಗ್ತಾ ಇರೋರೆಲ್ಲರೂ ನಿಮಗೆ ಬ್ಲೆಸ್ ಮಾಡಿ ಹೋಗ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಏಂಜಲಿಕ್ ಎನರ್ಜಿ, ಆ್ಯನ್ಸಿಸ್ಟರ್ಸ್ ಎನರ್ಜಿ ಎರಡೂ ಕೂಡ ಇಲ್ಲಿ ಸಾಕಷ್ಟು ಸ್ಟ್ರಾಂಗ್ ಆಗಿ ಇದೆ ಅನ್ನುವಂಥದ್ದು. ನಿಮ್ಮ ಸ್ಪಿರಿಟ್ ಅನಿಮಲ್ ಕೂಡ ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನನ್ನು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಈ ಹುಣ್ಣಿಮೆಯ ದಿನ ತಾಯಿ ಶಕ್ತಿ ನಿಮಗೆ ಬಹಳ ದೊಡ್ಡ ಮಟ್ಟದ ಆಶೀರ್ವಾದ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾಗ, ತೊಂದರೆ ಯಾರು ಮಾಡಿದ್ರೂ ಆಶೀರ್ವಾದ ಸಿಗಬಾರ್ದು ಅಂತ ಅವರಿಗೆ ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ಬಿಡ್ತೀನಿ. ನೀವು ಕೂಡ ಹಾಗೆ ಹೇಳ್ಕೊಡಿ. ಕಾಲವೇ ಅವರಿಗೆ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನೀವು ಅಂದ್ಕೊಂಡಿದ್ದು ಆಗಿಲ್ಲ ಅಂತ ಬೇಸರ ಇರಬಹುದು. ಸ್ವಲ್ಪ ನೆಗೆಟಿವಿಟಿ ಕಾರಣದಿಂದ ಅದೆಲ್ಲ ಆಗಿಲ್ಲ. ಅದು ವಿವಾಹ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಅಥವಾ ರಿಯೂನಿಯನ್ ಎನರ್ಜಿ ಆಗಿರಲಿ. ಸೊ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡಲಿಲ್ಲ ಅಂದರೂ ಕೂಡ ಇದೆಲ್ಲವೂ ಕೂಡ ನೆರವೇರುತ್ತೆ. ಖಂಡಿತವಾಗ್ಲೂ ವಿವಾಹ ಆಗುತ್ತೆ, ನಂಬಿಕೆ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸೊ ವಾಹನ ಖರೀದಿ ಮಾಡೋರು ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ನಿಮಗೆ ಅನುಕೂಲ ಆಗೋದನ್ನು ಮಾತ್ರ ತಗೊಳ್ಳಿ. ಯಾವುದು ಅನುಕೂಲ ಇಲ್ವೋ ಅದನ್ನು ಸುಮ್ಮನೆ ಖರೀದಿ ಮಾಡೋದಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಚಾರಗಳಲ್ಲಿ ನಿಮ್ಮನ್ನು ನಷ್ಟ ಮಾಡಬೇಕು ಅಂತ ನೀವೇನೋ ಒಂದು ಪ್ಲ್ಯಾನ್ ಮಾಡಿ ಒಂದಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದಷ್ಟು ಸಣ್ಣದಾಗಿ ವ್ಯಾಪಾರನೋ ಶುರು ಮಾಡೋಣ ಅಂತ ಏನೋ ಒಂದು ವಸ್ತುನೋ ಏನೋ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಿ ಏನೋ ಒಂದು ತರಿಸಿದ್ರೆ ಅದು ಪರರ ಪಾಲಾಗ್ತಾ ಇದೆ. ಅದು ಯಾವುದೇ ಉಪಯೋಗಕ್ಕೆ ಬರ್ತಾ ಇಲ್ಲ, ಬರ್ದಿರೋ ಹಾಗೆ ಮಾಡಿದ್ದಾರೆ. ಸೊ ಅದು ನೀವು ಅಂದ್ಕೊಂಡಿದ್ದಾಗ ನಿಮಗೆ ಚೆನ್ನಾಗಿ ಅನಿಸೋದು, ಆಮೇಲೆ ಅದು ಬೇರೆಯವರಿಗೆ ಕೊಟ್ಟು ಬಿಡಬೇಕು ಅಂತ ಅನಿಸೋ ಹಾಗೆ ಪ್ರಯೋಗಗಳು ನಡೆದಿದೆ. ಯಾರು ಮಾಡಿದಾರೋ ಮುಂದಿನ ದಿನಗಳಲ್ಲಿ ಕಠಿಣಾತಿ ಕಠಿಣ ಶಿಕ್ಷೆ ಖಂಡಿತವಾಗ್ಲೂ ಆಗುತ್ತೆ ಅವರಿಗೆ ಅನ್ನುವಂಥದ್ದು ಇದೆ. ಕಾದಂಥ ಜೀವಗಳಿಗೆ ಖಂಡಿತವಾಗ್ಲೂ ರಕ್ಷೆ ಇದೆ, ಕೃತಜ್ಞತೆ ಕೂಡ ಇದೆ ಅನ್ನುವಂಥದ್ದು ಇದೆ. ದೈವದ ಪೂಜೆಗಳು ದೈವಕ್ಕೆ ಸಲ್ತಾ ಇಲ್ಲ, ಮತ್ತು ದೈವಾರಾಧನೆಗೆ ತೊಂದರೆ ಆಗ್ತಾ ಇದೆ, ಅಥವಾ ದೈವದ ಸ್ಥಳಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂದ್ಕೊಂಡಿರೋರಿಗೆ ಚಿಂತೆ ಬೇಡ. ಎಲ್ಲಿದ್ದೀರೋ ಅಲ್ಲೇ ಮಾಡಿ. ಮುಂದಿನ 12 ಗಂಟೆಗಳ ಒಳಗೆ ನೀವೇನಾದರೂ ನಿಮ್ಮ ಮನೇಲೇ ಕೂತು ಪ್ರಾರ್ಥನೆನ ಮಾಡಿ, ನೀವು ಎಲ್ಲಿಗೆ ಹೋಗೋಕ್ಕಾಗಿಲ್ವೋ ಅಲ್ಲಿಯ ದೈವನ ನೆನೆಸ್ಕೊಂಡು ಪ್ರಾರ್ಥನೆನ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಆ ಪ್ರಾರ್ಥನೆ ದೈವಕ್ಕೆ ತಲುಪುತ್ತೆ. ಅದನ್ನು ತಲುಪಿಸುವಂಥ ಜವಾಬ್ದಾರಿ ಈ ರೀಡಿಂಗಲ್ಲಿ ಈ ಜ್ಯೋತಿ ಏನು ಉರಿತಾ ಇದೆ ಈ ಜ್ಯೋತಿ ತಗೊಳ್ಳುತ್ತೆ ಅನ್ನುವಂಥದ್ದು ಇದೆ. ದೀಪಜ್ಯೋತಿ ನಮಸ್ತುಭ್ಯಂ ಶತ್ರುಬುದ್ಧಿ ವಿನಾಶಾಯ. ಶತ್ರುಗಳೆಲ್ಲ ದುಷ್ಟ ಬುದ್ಧಿ ನಾಶ ಆಗಲಿ ಅಂತ ಕೇಳ್ಕೊಳ್ಳೋಣ. ಮದುವೆ ವಿಚಾರದಲ್ಲಿ ಯಾರೋ ಪ್ರಯತ್ನ ಪಟ್ಟು ಆಗಿಲ್ಲ, ಎಲ್ಲ ಮೋಸ ಸುಳ್ಳು ಅಂದ್ಕೊಂಡಿದ್ದಾರೆ. ಎಲ್ಲ ಮೋಸ ಸುಳ್ಳು ಅಲ್ಲ, ಪೂರ್ವಾರ್ಜಿತ ಕರ್ಮ ಫಲಗಳು ನಿಜ ಆಗಿದೆ ಅಷ್ಟೇ. ಖಂಡಿತವಾಗ್ಲೂ ಆಗುತ್ತೆ, ಭರವಸೆ ಕಳ್ಕೊಳ್ಳೋದು ಬೇಡ.
ಇವನ್ 40 ಆಗಿರಲಿ 50 ಆಗಿರಲಿ ನಿಮಗೆ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ವಾಹನ ಅಪಘಾತಗಳಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು ಇದೆ. ಏನು ನೆಗೆಟಿವಿಟಿ ಮಾಡಿದರೂ ಅದನ್ನು ಕಟ್ ಮಾಡುವಂಥದ್ದು ಅಮ್ಮನ ಆಶೀರ್ವಾದದಿಂದ ಸಾಧ್ಯ ಇದೆ. ಸೊ ಹಾಗಾಗಿ ಬನಶಂಕರಿ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಎಸ್, ಬಹಳಷ್ಟು ವಿಚಾರಗಳಲ್ಲಿ ಬಾದಾಮಿ ಬನಶಂಕರಿ ಇರಬಹುದು, ಬೆಂಗಳೂರಿನ ಬನಶಂಕರಿ ಇರಬಹುದು, ನಿಮ್ಮ ಜೀವನಕ್ಕೆ ತೊಂದರೆ ಆಗದೇ ಇರೋ ಹಾಗೆ ಕಾಪಾಡ್ತಿದ್ದಾಳೆ, ಇನ್ನೊಂದಕ್ಕೂ ಕಾಪಾಡ್ತಾಳೆ ಅನ್ನುವಂಥದ್ದು ಇದೆ. ಆ ತಾಯಿ ನಗ್ನಗ್ತ ದರ್ಶನ ಅನ್ನೋದನ್ನು ಕೊಡ್ತಿದ್ದಾಳೆ. ಸೊ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಅನ್ನುವಂಥದ್ದನ್ನು ಹೇಳಬಲ್ಲೆ. ಬಹಳಷ್ಟು ಪ್ರಾಕೃತಿಕ ವಿಕೋಪಗಳು ಆಗುತ್ತೆ. ಸೊ ಅದನ್ನು ಬೇರೆ ರೀಡಿಂಗಲ್ಲಿ ಹೇಳ್ತೀನಿ. ಸೊ ಅಮ್ಮನ ಆಶೀರ್ವಾದ ಇದೆ ಇಲ್ಲಿ. ಸೊ ಅಮ್ಮನ ವಿಚಾರಗಳಲ್ಲಿ ಯಾರು ನಂಬಿಕೆಯಿಂದ ಇದ್ದೀರೋ ಅವ್ರ ಪಾಲಿಗೆ ಅಮ್ಮ ಯಾವಾಗಲೂ ಇರ್ತಾಳೆ. ಅಮ್ಮನಿಗೆ ರಾಹುಗಾಲದ ಪೂಜೆ ಅಂದರೆ ತುಂಬ ಇಷ್ಟ. ನಿಮ್ದು ಯಾವುದಾದ್ರೂ ಬೇಡಿಕೆ ಇದ್ದರೆ 16 ವಾರಗಳ ಕಾಲ ದೀಪನ ಹಚ್ಚಿದ್ರೆ ಅಮ್ಮ ಬೇಗ ಪ್ರೀತಳಾಗ್ತಾಳೆ. ಅಮ್ಮಂಗೆ ದೀಪಾರಾಧನೆ ತುಂಬ ಇಷ್ಟ, ಅದನ್ನು ಮಾಡಿ ಅನ್ನುವಂಥದ್ದು. ಸೊ ಅಮ್ಮನ್ನ ನೀವು ಮರೆತರೂ ನಿಮ್ಮನ್ನು ಅಮ್ಮ ಮರೆಯೋದಿಲ್ಲ. ಸಾಕಷ್ಟು ಬಾರಿ ಅಮ್ಮ ನನಗೆ ದರ್ಶನನ ಕೊಟ್ಟಿದ್ದಾಳೆ. ಸೊ ಕರೋನಾ ಟೈಮಲ್ಲಂತೂ ಅಮ್ಮನೇ ನಮ್ಮ ಮನೆಗೆ ಹುಡ್ಕೊಂಬಂದಂಗೆಲ್ಲ ಕನಸು ಬಿದ್ದು ಇತ್ತು. ಸೊ ಹಾಗಾಗಿ ಬನಶಂಕರಿ ದೇವಿಯ ಮಹಿಮೆ ಅಪಾರ. ಅವಳು ಮಾತಲ್ಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಅಮ್ಮನ ಸೌಂದರ್ಯ, ಅಮ್ಮನ ರಾಜಗಾಂಭೀರ್ಯ, ಅಮ್ಮ ನಡೆಯುವಂಥ ರೀತಿ, ಅಮ್ಮನ ಒಡವೆ, ಉಡುಗೆ ತೊಡುಗೆ, ಅಲಂಕಾರ, ಯಾವಾಗಲೂ ಬರೀ ಈ ಒಂದು ಬೇರೆ ಲೇಡೀಸ್ನ ನೋಡೋದು ಅಥವಾ ಬೇರೆ ಜೆಂಟ್ಸನ್ನು ನೋಡೋ ವ್ಯಾಮೋಹದಲ್ಲಿ ಇರುವಂಥ ನಿಮಗೆ ಒಂದು ದೈವನ, ಒಂದು ಮಾತೃ ಹೃದಯನ, ಒಂದು ಮಾತೃ ಶಕ್ತಿನ ನೋಡೋಕ್ಕೆ ಸಾಧ್ಯ ಆದರೆ ನೋಡಿ, ಅಮ್ಮ ಅಷ್ಟು ಚೆನ್ನಾಗಿ ಇರ್ತಾಳೆ ಅನ್ನುವಂಥದ್ದು. ಸೊ ಇವತ್ತಿನ ರಥೋತ್ಸವದಲ್ಲಿ ಅಮ್ಮ ನಿಮಗೆ ಸಾಕಷ್ಟು ಮಾರ್ಗದರ್ಶನನ ಕೊಟ್ಟಿದ್ದಾಳೆ, ಇನ್ನು ಮುಂದಕ್ಕೂ ಕೂಡ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಸೊ ತಾಯಿ ನಿಮ್ಗೆ ಯಾವಾಗಲೂ ರಕ್ಷೆಯಾಗಿ ನಿಲ್ತಾಳೆ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲ ಕಷ್ಟಗಳನ್ನ ಸುಟ್ಟಾಕ್ತೀನಿ, ಶೀಘ್ರ ಪರಿಹಾರ ಮಾಡಿಕೊಳ್ತೀನಿ ಅನ್ನುವಂಥದ್ದು ಇದೆ. ಸೊ ಎಲ್ಲರಿಗೂ ಅಮ್ಮ ಇಲ್ಲಿ ನೋಡ್ಬೋದು, ನಿಮ್ಮ ಶತ್ರುಗಳೆಲ್ಲ ಒಬ್ಬೊಬ್ಬರೇ ಮಲಗ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಎಲ್ಲ ನೆಗೆಟಿವಿಟಿನೂ ಅಮ್ಮ ಮಲಗಿಸ್ತಾ ಇದ್ದಾಳೆ. ಸೊ ಮಲಗಿಸ್ತಿದ್ದಾಳೋ ಸಂಹಾರ ಮಾಡ್ತಿದ್ದಾಳೋ ಆ ತಾಯಿಗೆ ಬಿಟ್ಟಂಥ ವಿಚಾರ. ಸೊ ನಿಮ್ಮ ರಕ್ಷಣೆಗೆ, ನಿಮ್ಮ ಹಿತಕ್ಕೆ, ನಿಮಗೇನು ಒಳ್ಳೆಯದು ಅದನ್ನೆಲ್ಲ ಕೇಳ್ಕೊಳ್ಳಿ. ನಿಮ್ಮ ಪ್ರಾರ್ಥನೆ ಅಮ್ಮ ಈಡೇರಿಸಿದ್ದನ್ನು ಅಮ್ಮನಿಗೋಗಿ ಹರಕೆ ರೂಪದಲ್ಲಿ ನಿಮ್ಗೆ ಇಷ್ಟ ಬಂದಿದ್ದನ್ನು ಸೇವೆ ಮಾಡಿ ಬನ್ನಿ ಅನ್ನುವಂಥದ್ದು. ಸೊ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಶಿವೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಸೊ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಬಾದಾಮಿ ಬನಶಂಕರಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಜೊತೆಗೆ ಲೋಕಕ್ಕೂ ಒಳ್ಳೇದು ಮಾಡ್ತಾಳೆ ಆ ತಾಯಿ. ಜಗತ್ತಿನ ಜನನಿ ಇದ್ದಾಳೆ, ಬ್ರಹ್ಮಾಂಡ ನಾಯಕಿ ಇದ್ದಾಳೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ನನ್ನ ಆರಾಧ್ಯ ದೈವ. ಸೊ ಬನಶಂಕರಿ ದೇವಿ ಏನೋ ಹೇಳೋಕ್ಕಾಗಲ್ಲ, ಅದೊಂದು ಭಾವನೆ ಅಷ್ಟೇ. ಸೊ ಅಂಗಾಳ ಪರಮೇಶ್ವರಿನ ನೀವು ರೌದ್ರವಾಗಿ ಅಷ್ಟೇ ನೋಡ್ತೀರಾ. ಕೆಲವು ಸತಿ ನಮ್ಮ ಮನಸ್ಸಿನಂತೆ ಶಾಂತವಾಗೂ ಇರ್ತಾಳೆ. ಆದರೆ ಬನಶಂಕರಿ ದೇವಿ ಹಾಗಲ್ಲ. ಹಾಗಿದ್ರೆ ಹಾಗೆ, ಹೀಗಿದ್ರೆ ಹೀಗೆ, ಹಾಗೆ ಹೇಗೆ ಬೇಕಾದರೂ ಅಮ್ಮ ಟರ್ನ್ ಆಗ್ತಾ ಇರ್ತಾಳೆ. ಸೊ ಒಂದು ಸಣ್ಣ ಉದಾಹರಣೆ ಅಮ್ಮನ ಬಗ್ಗೆ ಹೇಳೋದಾದರೆ, ಒಮ್ಮೆ ನಾನು ನನ್ನ ಸ್ನೇಹಿತರು ಮಡ್ಲಕ್ಕಿ ತೊಗೊಂಡು ಹೋಗಿದ್ದಾಗ ಈಸ್ಕೊಂಡಲೇ ಇಲ್ಲ ಮಡ್ಲಕ್ಕಿ. ಏನು ಮಾಡಿದ್ರು ಮಡ್ಲಕ್ಕಿ ತಲುಪಿಸೋದಕ್ಕಾಗಲಿಲ್ಲ.
ಯಾಕೆ ಅಂತ ನಾವೆಲ್ಲ ಅಲ್ಲಿ ಕೂತು ಪ್ರಶ್ನೆ ಕೇಳಿದ್ರೆ, ಬೇರೆ ಯಾರೋ ಅಲ್ಲಿದ್ದೋರು ಒಬ್ಬರು ಬಂದು ಹೇಳಿದ್ರು, ನೀನೇನು ಹರಕೆನೇ ಮಾಡ್ಕೊಂಡಿಲ್ಲ, ಏನು ಕೇಳ್ಕೊಂಡಿಲ್ಲ, ನೀನೇನು ಕೇಳದೇ ನನಗೆ ಕೊಟ್ಟರೆ ನಾನು ತಗೊಳ್ಳೋದಿಲ್ಲ, ನಿಂಗೇನು ಬೇಕು ಹೇಳು, ನೀನು ಕೇಳಿದ್ದು ನಾನು ಮಾಡಿಕೊಟ್ಟಿದ್ದೀನಿ ಅನ್ನುವಂಥ ಭಾವನೆಯಲ್ಲಿ ನಾನು ತಗೊಳ್ತೀನಿ. ನೀನೇನು ಕೇಳ್ದಿರ ಬರೀ ನನಗೆ ಪೂಜೆ ಕೊಟ್ಟರೆ ನನಗೆ ಮೂಕ ಪೂಜೆ ಬೇಡ, ನಿಂಗೇನು ಬೇಕೋ ಕೇಳು, ನಾನು ಅದನ್ನು ಈಡೇರಿಸಿ ನಿನ್ನ ಪೂಜೆನ ಸ್ವೀಕಾರ ಮಾಡ್ತೀನಿ ಅಂತ ಅಂದರು ಅಮ್ಮ. ಸೊ ಅದು ತುಂಬ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಏನಾದರೂ ಕೇಳಿ, ಅಮ್ಮ ಏನೂ ಇಸ್ಕೊಳ್ಳೋದಿಲ್ಲ, ಭಕ್ತಿಪೂರ್ವಕವಾಗಿ ನಮಗೆ ವರ ನೀಡೋದಕ್ಕಷ್ಟೇ ನಿಂತಿದ್ದಾಳೆ ಅಲ್ಲಿ. ಸೊ ಹಾಗಾಗಿ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಬನಶಂಕರಿ ದೇವಿಯ ಆಶೀರ್ವಾದದಿಂದ ಸುಭಿಕ್ಷವಾಗಿ ಇರಲಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಧರ್ಮ ಮಾರ್ಗದಲ್ಲಿ ನಡೀರಿ, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಬನದ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ.